ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆಗುವಂತಹ ಒಂದು ಸಾಧ್ಯತೆ ಇದೆ. ಇದೇ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಗೆ ಈಗ ಶೀಘ್ರದಲ್ಲಿನೇ ಮುಹೂರ್ತ ಫಿಕ್ಸ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಹೊಸಬರು ಬರ್ತಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಅದರ ಮಧ್ಯೆ ಈಗ ಸಚಿವ ಸಂಪುಟದ ಒಂದು ಸರ್ಜರಿ ಆಗುತ್ತೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದು ಅತಿ ಶೀಘ್ರದಲ್ಲೇ ಎನ್ನುವಂತಹ ವಿಚಾರ, ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದು ಯಾವಾಗಂತ ಗೊತ್ತಿಲ್ಲ. ಸಚಿವ ಸ್ಥಾನಕ್ಕಾಗಿ ಬಡಿದಾಟ ಏನಿದೆ ಒಂದು ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಏನಿದ್ದಾರೆ, ಇವರಿಬ್ಬರ ನಡುವೆ ದೊಡ್ಡ ಫೈಟ್ ಆಗ್ತಾ ಇದೆ, ಬಿಗ್ ಫೈಟ್ ನಡೀತಾ ಇದೆ. ಇತ್ತ ಹೈಕಮಾಂಡ್ ಬಣದಿಂದಲೂ ಕೂಡ ಮಂತ್ರಿಗಿರಿಗಾಗಿ ಫೈಟ್ ನಡೀತಾ ಇದೆ, ಕಸರತ್ತು ನಡೆಸ್ತಾ ಇದ್ದಾರೆ. ತಮ್ಮ ತಮ್ಮ ಆಪ್ತರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸೋಕೆ ಮಹಾ ಕಸರತ್ತನ್ನು ನಡೆಸ್ತಾ ಇದ್ದಾರೆ ನಾಯಕರೆಲ್ಲರೂ ಕೂಡ. ಸಿದ್ದು ಸಂಪುಟಕ್ಕೆ ಸೇರ್ಪಡೆಯಾಗಲಿರುವಂತಹ ಹೊಸ ಮುಖಗಳು ಯಾರ್ಯಾರು ಗೊತ್ತಿಲ್ಲ. ಸಿದ್ದರಾಮಯ್ಯ ಸಂಪುಟದಿಂದ ಯಾರು ಔಟ್ ಆಗ್ತಾರೆ, ಯಾರು ಇನ್ ಆಗ್ತಾರೆ ಎನ್ನುವಂತಹ ಪ್ರಶ್ನೆ. ಹೊಸದಾಗಿ ಯಾರ್ಯಾರು ಮಂತ್ರಿ ಆಗ್ತಾರೆ ಗೊತ್ತಾಗಾದ್ರೆ ಯಾರಿರಬಹುದು? ಸಿದ್ದರಾಮಯ್ಯ ಸಂಪುಟದಿಂದ ಒಂದು ಡಜನ್ ಮಂತ್ರಿಗಳಿಗೆ ಕೊಡಲಾಗುತ್ತೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಅದರಲ್ಲಿ ಯುಟಿ ಖಾದರ್, ಎಂ ಕೃಷ್ಣಪ್ಪ, ಸಿ ಪುಟ್ಟರಂಗೇಶ್ ಶೆಟ್ಟಿ, ಕೆ ಷಡಕ್ಷರಿ, ಈಚೆಗೆ ಸಾಕಷ್ಟು ಜನ ಇದ್ದಾರೆ. ಮಾಗಡಿ ಶಾಸಕ ಎಸ್ ಸಿ ಬಾಲಕೃಷ್ಣ, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ತನ್ವೀರ್ ಸೇಠ್, ಪರಿಷತ್ ಸದಸ್ಯ ಸಲೀಂ ಅಹಮದ್, ಗುಬ್ಬಿ ಶಾಸಕ ಶ್ರೀನಿವಾಸ್, ಅದರಲ್ಲಿ ಯಾರ್ಯಾರಿದ್ದಾರೆ ಅಂತ. ಹೀಗಾಗಿ ಇಷ್ಟೆಲ್ಲರೂ ಸೇರಿ ಇನ್ನೂ ಕೆಲವರು ಇದ್ದಾರೆ, ಒಂದು ಡಜನ್ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೊಡಲಾಗುತ್ತೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಅವರವರ ಆಪ್ತರಿಗೆ ಮಂತ್ರಿಗಿರಿಯನ್ನು ಕೊಡಿಸಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ತೆರೆಮರೆ ಹಿಂದೆ ಕಸರತ್ತು ಮಾಡ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಯಾರು ಆಪ್ತರಿದ್ದಾರೆ ಅವ್ರಿಗೆ ಕೂಡ ಕೊಡಿಸ್ಬೇಕು ಅಂತ ಅವರು ಕೂಡ ಒಂದು ರೀತಿಯಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಹಾಗಾದರೆ ಯಾರ್ಯಾರು ಹೊರಗೆ ಹೋಗ್ತಾರೆ, ಯಾರು ಒಳಗೆ ಬರ್ತಾರೆ, ಹೊಸದಾಗಿ ಯಾರು ಮಂತ್ರಿ ಆಗ್ತಾರೆ, ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲರೂ ಕೂಡ ಲಾಬಿ ನಡೆಸ್ತಾ ಇದ್ದಾರೆ. ನಮಗೂ ಕೂಡ ಮಂತ್ರಿಯ ಸ್ಥಾನ ಬೇಕು ಅಂತ ಹೇಳಿ. ಕೆಲವರಿಗೆ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಚಿಂತೆ ಆದರೆ, ಇನ್ನು ಕೆಲವರಿಗೆ ಹೊಸದಾಗಿ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಒಂದು ಏನದು ಉತ್ಸಾಹ, ಹುಮ್ಮಸ್ಸು ಎಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ. ಆದರೆ ಪೈಪೋಟಿ ಅಂತೂ ಜಾಸ್ತಿ ಇದೆ. ಸಿದ್ದರಾಮಯ್ಯ ಅವರು ಯಾರನ್ನ ಕಳಿಸ್ತಾರೆ, ಯಾರನ್ನ ಕರೆದುಕೊಳ್ತಾರೆ ಅನ್ನುವಂಥದ್ದೇ ಪ್ರಶ್ನೆ. ಈಗ ಸಿ ಎಂ ಡಿ ಸಿ ಎಂ ಇಬ್ಬರು ಕೂಡ ನಿರ್ಧಾರ ಮಾಡ್ತಾರೆ, ಅವರಿಗೆ ಆಪ್ತರಿರುವಂಥವ್ರನ್ನ ಕರೆಸಿಕೊಳ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈಗ ಯಾರು ಹೋಗ್ತಾರೆ ಅನ್ನುವಂಥದ್ದು ನೋಡಿದ್ರೆ ಯು ಟಿ ಖಾದರ್, ಎಂ ಕೃಷ್ಣಪ್ಪ, ಸಿ ಪುಟ್ಟರಂಗ ಶೆಟ್ಟಿ, ಕೆ ಷಡಕ್ಷರಿ, ಪಿ ಎಂ ನರೇಂದ್ರ ಸ್ವಾಮಿ, ಮತ್ತು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ತನ್ವೀರ್ ಸೇಠು, ಪರಿಷತ್ ಸದಸ್ಯ ಆಗಿರುವಂತಹ ಸಲೀಂ ಅಹಮದ್, ಗುಬ್ಬಿ ಶಾಸಕ ಶ್ರೀನಿವಾಸ್, ಶೃಂಗೇರಿ ಶಾಸಕ ರಾಚೇಗೌಡ, ಬಿ ಕೆ ಹರಿಪ್ರಸಾದ್, KGF ಶಾಸಕಿ ರೂಪಾ ಶಶಿಧರ್ ಏನಿದ್ದಾರೆ, ಇವರೆಲ್ಲರೂ ಕೂಡ ಇರ್ತಾರೆ. ಅವರ ಜೊತೆಗೆ KM ಶಿವಲಿಂಗೇಗೌಡ, ಡಾಕ್ಟರ್ ಅಜಯ್ ಸಿಂಗ್, ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೋಗಬಹುದು ಅಥವಾ ಆಕಾಂಕ್ಷಿಗಳು ಇರಬಹುದು ಎನ್ನುವಂಥ ಮಾತು ಕೇಳಿ ಬರುತ್ತೆ. ಸಚಿವ ಸಂಪುಟದ ಒಂದು ಪುನರ್ರಚನೆ ಒಂದು ವಿಚಾರವಾಗಿ ಇಷ್ಟೆಲ್ಲ ಕೆಲವೊಂದು ಗೊಂದಲಗಳಿದೆ. ಕೆಲವರು ಆಕಾಂಕ್ಷಿಗಳಿದ್ದಾರೆ, ಕೆಲವರು ನಿರೀಕ್ಷೆಯಲ್ಲಿದ್ದಾರೆ, ಕೆಲವರು ಕೈ ತಪ್ಪಿ ಹೋಗಬಹುದಾ ಮಂತ್ರಿಗಿರಿ ಎನ್ನುವಂತಹ ಭಯದಲ್ಲಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾರಿಗೆ ಸಿಗುತ್ತೆ, ಯಾರಿಗೆ ಕೈ ತಪ್ಪುತ್ತೆ ಅನ್ನೋಂಥ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.